ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಇವತ್ತು ನಾನು ಬ್ಲಾಗ್ನ ಶುರು ಮಾಡಬೇಕಾದ್ರೆ 7 o'clock ಆಗಿತ್ತು. ಅದಕ್ಕೂ ಮುಂಚೆ ಫ್ರೆಶ್ ಅಪ್ ಆಗೆಲ್ಲ ಬಂದೆ. ಇವತ್ತು ಬಂದು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ. ಫಸ್ಟು ಹೊಸಲು ಪೂಜೆನ ಮಾಡ್ಕೊಬಿಟ್ಟು ಗ್ಯಾಸ್ಗೆಲ್ಲ ಪೂಜೆ ಮಾಡಿ ಅಡುಗೆನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ಪಾಪು ಇರೋದ್ರಿಂದ ಹಾಲನ್ನ ಕಾಯೋದಕ್ಕಿಟ್ಟು ಅದ್ರ ಜೊತೆ ಕಾಫಿನೂ ಮಾಡ್ಕೊಳ್ಳೋಕೆ ಇಟ್ಕೊಂಡೆ. ನಮ್ಮ ಕಡೆ ಅಂತೂ ಹಬ್ಬ ಅಂತಂದರೆ ಎಲ್ಲ ಹಬ್ಬನೂ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಸನ ಕಡೆ ಎಲ್ಲ. ಸೊ ಎಲ್ಲ ಕೆಲಸ ಮಾಡೋದಕ್ಕಿತ್ತು. ಅದ್ರ ಮಧ್ಯೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಮೆಹಂದಿ ಹಚ್ಚೋದಿತ್ತು ಅಂತ ಹಚ್ಕೊಟ್ಟೆ. ಅದೆಲ್ಲ ಆದಮೇಲೆ ನಾನು ಅಡುಗೆ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಹಾಸನ ಕಡೆ ಬಂದು ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಮತ್ತು ಮಾವಿನಕಾಯಿ ಥರ ಕೇಳಿದ್ರು ಅಂತ ನಾನು ಶಾಪಿಂಗ್ ಬ್ಲಾಗಲ್ಲಿ ಹಾಕಿದ್ದೀನಲ್ಲ, ಎಷ್ಟು ರೂಪಾಯಿ ತೊಗೊಂಡ್ರು, ಬರೀ ಇಷ್ಟೇ ಚಿಕ್ಕ ಮೂರೇ ಮಾವಿನಕಾಯಿಗೆ ಅಂತ ಹೇಳ್ಬಿಟ್ಟು. ಸೊ ಮಾವಿನಕಾಯಿ ತಂದಿದ್ದರಿಂದ ಫಸ್ಟು ಮಾವಿನಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ, ಮಾವಿನಕಾಯಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ನಾನು ಎಲ್ಲ ಕೆಲಸನ ಪಟ ಅಂತ ಮುಗಿಸ್ದೆ. ಎಲ್ಲಾದರೂ ಕ್ಲಿಪ್ಸ್ನೂ ಹಾಕಿಲ್ಲ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಆ್ಯಕ್ಚುಲಿ ಅಡುಗೆ ರೂಮ್ ಬಂದು ಆ ಥರ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ಪಾಪಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಅದಕ್ಕೂ ಮುಂಚೆ ಎಣ್ಣೆನ ಹಚ್ಚಿಬಿಡೋಣ ಅವಳಿಗೆ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಎಣ್ಣೆ ಹಚ್ತೀವಲ್ಲ, ಸೊ ಹಾಗೆ ಪಾಪಗೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಅವಳು ಇದೇ ಫಸ್ಟ್ ಟೈಮ್ ಅನಿಸುತ್ತೆ, ಮೇ ಬಿ ಚಿಕ್ಕವಳಿದ್ದಾಗ ನೀಟಾಗಿ ಮಲಗಿಸ್ಕೊಂಡು ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ಲು. ಒಂದು 9 ಮಂತ್ ಕ್ರಾಸ್ ಆದಮೇಲಿಂದ ಅವಳು ನೀಟಾಗಿ ಆಯಿಲ್ ಮಸಾಜ್ ಏನು ಮಾಡಿಸ್ಕೊಳ್ಳೋದೇ ಇಲ್ಲ. ಸೊ ಅದಾದಮೇಲೆ ಇದೇ ಫಸ್ಟ್ ಇವತ್ತೇ ನೀಟಾಗಿ ಕೂತ್ಕೊಂಡು ಏನೋ ಒಂದು ಪ್ಲೇಟ್ ಕೊಟ್ಟಿದ್ದೆ ಅಂತ ಅದ್ರ ಮೇಲೆ ಆಟ ಆಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ಲು. ಸೊ ಅವಳಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದೆ. ಅದಾದಮೇಲೆ ಅವಳನ್ನ ಫ್ರೆಶ್ ಅಪ್ ಮಾಡಿ ಅವಳಿಗೆ ಒಂದು ಹೊಸ ಬಟ್ಟೆ ತಂದಿದ್ದೆ ನಾನು. ಸೊ ಆ ಫ್ರಾಕ್ನ ಹಾಕಿ ಅವಳನ್ನ ರೆಡಿ ಮಾಡಿದೆ. ಆ್ಯಂಡ್ ಅವಳ ಅಪ್ಪನೂ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಅದಾದಮೇಲೆ ಬಂದು ನಾನು ಬೇವು ಬೆಲ್ಲನ ಇಟ್ಕೊಂಡು ಮತ್ತೆ ರೆಡಿ ಮಾಡಿ ಇಟ್ಟಿದ್ರು. ಸೊ ಅವಳಿಗೆ ತಿನ್ನಕ್ಕೆ ಕೊಡೋಣ ಸ್ನಾನ ಆದಮೇಲೆ ಅಂತ. ಅವಳಂತೂ ನನಗಿಂತ ಅರ್ಜೆಂಟಲ್ಲಿ ಅವಳು ತಿನ್ನೋದಕ್ಕೆ ಶುರು ಮಾಡಿದ್ಲು. ಸೊ ಆ್ಯಕ್ಚುಲಿ ನನ್ನ ಲಾಸ್ಟ್ ಇಯರ್ ವಿಡಿಯೋ ಬಂದು ಮೆಮೋರಿಯಬಲ್ ಆಗಿತ್ತು. ಯುಗಾದಿ ಹಬ್ಬದ ಒಂದು ವಿಡಿಯೋ ಮಾಡಿದ್ದೆ ನನ್ನ ಪಾಪುದು. ಆ್ಯಕ್ಚುಲಿ 3 million ವ್ಯೂವ್ ಬಂದಿತ್ತು. ಅದು ಅವಳು ಇದೇ ರೀತಿ ಬೆಲ್ಲ ಮತ್ತು ಬೇವನ್ನ ತಿಂದಿದ್ಲು. ಸೊ ಆ ವಿಡಿಯೋ ಅಂತೂ ಮರೆಯೋದಕ್ಕೆ ಆಗೋದಿಲ್ಲ ನನಗೆ. ಅದಾದಮೇಲೆ ಅವಳೆಲ್ಲ ತಿಂದಾದಮೇಲೆ ಸೊ ಅವಳು ಫ್ರೆಶ್ ಅಪ್ಪು ಆಗಿದ್ಲು ನೀಟಾಗಿ. ಅವಳದೆಲ್ಲ ಕೆಲಸ ಮುಗಿಸಿತ್ತು, ಟಿಫನ್ ಆಗಿತ್ತು. ಆ್ಯಂಡ್ ನಾವಿವತ್ತು ಬೇರೆ ಊರಿಗೆ ಹೋಗೋಕ್ಕಿದ್ದರಿಂದ ಸೊ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ಹಳೆ ಬೆಳ್ಳಿ ಬಳೆ ತೆಗ್ದು ಹೊಸ ಬೆಳ್ಳಿ ಬಳೆನ ಹಾಕಿದ್ದೆ. ಇದು ಸೊ ನನ್ನ ಫ್ರೆಂಡಿಗೆ ಗಿಫ್ಟ್ ಮಾಡಿದ್ದು. ಆ ಬಳೆನ ಹಾಕ್ಸಿಬಿಟ್ಟೆ. ಅವಳು ಅದು ಬಳೆ ಬೇಕು ಅಂತ ಕೂತ್ಕೊಂಡ್ಲು ಹಳೇದು. ಸೊ ಅದನ್ನೆಲ್ಲ ಹಾಕ್ಕೊಟ್ಟು ನಾನು ಊರಿಗೆ ಹೋಗೋದಕ್ಕೆ ಎಲ್ಲದನ್ನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಲಾಸ್ಟ್ ಬಂದು ಹಬ್ಬದಂಥ ಕೆಲಸ ಅಂತ ಒಂದು ಹೋಳಿಗೆ ತಟ್ಟೋದಿತ್ತು. ಸೊ ಆ್ಯಂಡ್ ಊರಿಗೆ ಹೋಗ್ತಿರೋದ್ರಿಂದ ನಮ್ಮ ಮತ್ತೆ ಮನೆಗೂ ಒಂದು ಸ್ವಲ್ಪ ಹೋಳಿಗೆನ ತೊಗೊಂಡು ಹೋಗು ಅಂತ ಅಂದರು. ಆ್ಯಕ್ಚುಲಿ ಹೋಳಿಗೆಗೆಲ್ಲ ಅವರೇ ರೆಡಿ ಮಾಡಿದ್ದು. ನಾನು ಬಂದು ಹಬ್ಬದ ಕೆಲಸ ಅಂತ ಹೇಳಿಬಿಟ್ಟು ಕಾಫಿ ಹಾಲು ಕಾಯಿಸೋದು, ಪಾಪುಗೆ ತಿಂಡಿ ತಿನ್ನಿಸೋದು, ಆ್ಯಂಡ್ ಹೋಳಿಗೆ ಸಾಂಬಾರು ಮಾಡಿಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ಅಷ್ಟು ವಡೆ ಮಾಡಿಬಿಟ್ಟಿದ್ವಿ ಹಬ್ಬಕ್ಕೆ. ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ. ಹೋಳಿಗೆ ತಟ್ಟೋದೊಂದು ಮಿಕ್ಕಿತ್ತು ಅಷ್ಟೇ. ಸೊ ನಾನು ರೆಡಿ ಎಲ್ಲ ಆಗಿಬಿಟ್ಟು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹೋಳಿಗೆನ ತಟ್ಟಿ ಒಂದು 10ರಿಂದ 15 ಹೋಳಿಗೆ ಮಾಡ್ಕೊಂಡಿದ್ವಿ ಅಷ್ಟೇ. ನಾನು ಅದರಲ್ಲೊಂದು 10 ಹೋಳಿಗೆನ ನಾನು ಊರಿಗೆ ತೊಗೊಂಡೋಗಿದ್ದೆ. ನಮ್ಮ ಮನೇಲಿ ಸ್ವೀಟ್ ಯಾರು ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ಒಂದು 5 ಹೋಳಿಗೆ ಅಷ್ಟೇ ನಾನು ಇಲ್ಲಿ ಮನೇಲಿ ಬಿಟ್ಟಿದ್ದೆ. ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ ನೀಟಾಗಿ. ಸೊ ನಾನು ನೀವೇನಾದರೂ ಹೋಳಿಗೆ ಮಾಡೋ ಬ್ಲಾಗ್ನ ನೋಡಬೇಕು ಅಂತಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ಸೊ ಈ ಥರ ಟ್ರೈ ಮಾಡಿದರೆ. ಸೊ ಹಾಗಾಗಿ ಹೋಳಿಗೆನ 2 ತವಾನ ಇಟ್ಕೊಂಡು ಬೇಗ ಹೋಳಿಗೆನ ಬೇಯಿಸ್ಕೊಂಡ್ವಿ ನಾವು. ಅದಾದಮೇಲೆ ಪಾಪುದು ಒಂದು ಸ್ವಲ್ಪ ವಸ್ತುಗಳನ್ನು ನಾನು ಎತ್ತಿಟ್ಕೊಳ್ಳೋದು ಮರ್ತಿದ್ದೆ. ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಫೈನಲಿ ಒಂದು 2 o'clock ಆಗಿತ್ತು. ನನ್ನ ಹಸ್ಬೆಂಡ್ ಎಲ್ಲ ಊಟ ಮಾಡಿಕೊಂಡ್ರು. ನಾನು ಊಟ ಮಾಡಲಿಲ್ಲ, ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ನಂದಿನ್ನೂ ಪ್ಯಾಕಿಂಗೇ ಮುಗ್ದಿರಲಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ತುಂಬಿಸ್ಕೊಂಡು ನೀಟಾಗಿ ಊರ ಕಡೆ ಹೋಗೋದು ಅಂತ ಹೊರಟ್ವಿ. ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ನಮ್ಮ ಊರ ಕಡೆ ಬಂದು ಯುಗಾದಿ ಹಬ್ಬದಲ್ಲಿ ಜಾತ್ರೆ ಆಗುತ್ತೆ. ನಮ್ಮ ಮನೆಯಿಂದ ಒಂದು 11 kilometers ಏನೋ ಆಗುತ್ತೆ. ದೇವರಿಂದ ಅಂತ ಒಂದು ಊರಿದೆ, ಆ ಊರಲ್ಲಿ ಜಾತ್ರೆ ಆಗುತ್ತೆ. ಸೊ ಆ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಣ್ಣಂದು ಒಂದು ಹರಕೆ ಇತ್ತು, ಒಂದು ಹಣ್ಣು ಕೈ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಪಾಪನೂ ಇದ್ದಾಳೆ. ನಾವು ಎಲ್ಲೂ ಹೊರಗಡೆ ಅಂತ ಹೋಗಿದ್ದೇ ಇಲ್ಲ, ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡು ಸೀದಾ ಊರ ಕಡೆ ಹೊರಟು ನಿಯರ್ ಊರನ್ನ ರೀಚ್ ಆಗಬೇಕಾದ್ರೆ 4 o'clock ಹಂಗೆ ಆಗಿತ್ತು. ಸೊ ನಾವು ಹೊರಟಿದ್ದೆ 2:30 ಹಂಗೆ. ತುಂಬ ಸ್ಪೀಡಲ್ಲೇ ಬಂದ್ವಿ. ಆ್ಯಂಡ್ ಮನೆಗೆ ಹೋದ ತಕ್ಷಣವೇ ಆ್ಯಕ್ಚುಲಿ ನಮ್ಮ ಅಜ್ಜಿ ಫಸ್ಟ್ ಮಾಡೋ ಕೆಲಸನೇ ದೃಷ್ಟಿ ತೆಗೆಯೋದು. ಸೊ ದೃಷ್ಟಿನ ತೆಗೀತು. ಅದಾದಮೇಲೆ ಮನೆ ಒಳಗಡೆ ಹೋಗಿ ಒಂದು 10 minutesಲ್ಲಿ ನಾನು ರೆಡಿಯಾಗಿ ಮತ್ತು ಪುನಃ ದೇವಸ್ಥಾನಕ್ಕೆ ಹೊರಟ್ವಿ.
ಆ್ಯಂಡ್ ಎಲ್ರೂ ಆ್ಯಕ್ಚುಲಿ ನನಗೆ ವೆಯ್ಟ್ ಮಾಡ್ತಾಯಿದ್ರು, ಬರ್ತಾಳೆ ಹೋಗೋಣ ಅಂತ ಹೇಳ್ಬಿಟ್ಟು. ನಾನು ಮಧ್ಯಾಹ್ನ ಬರ್ತೀನಿ ಅಂತೇಳಿ ನಾನು ಮನೆಗೆ ಹೋಗ್ಬೇಕಾದ್ರೆ ಸಂಜೆ ಆಗಿತ್ತು. ಅದಾದಮೇಲೆ ಮನೇಲಿ ಎಲ್ಲರನ್ನೂ ಓಡಿಸ್ಕೊಂಡು ನಾನು ರೆಡಿಯಾಗಿ ಬೇಗ ಬೇಗ ಅರ್ಜೆನ್ಸಿಲಿ ರೆಡಿಯಾಗಿದ್ದರಿಂದ ಏನೂ ಇಟ್ಕೊಂಡಿರಲಿಲ್ಲ ನಾನು. ಲೈಕ್ ಪಾಪಕ್ಕೆ ಬೇಕಾಗಿದ್ದಂಥ ಹಾಲು ಬಾಟಲು, ನೀರಿನ ಬಾಟಲು ಬಿಟ್ಟರೆ ಪಾಪಕ್ಕೆ ಪ್ಯಾಂಪರ್ಸ್ ಆಗಲಿ, ಒಂದು ಎಕ್ಸ್ಟ್ರಾ ಬಟ್ಟೆ ಆಗಲಿ ಏನೂ ಇಟ್ಕೊಂಡಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದೀನಿ. ಸೊ ನಿಯರ್ ಟೆಂಪಲ್ ಹತ್ರ ಹೋದಾಗ ಆ್ಯಕ್ಚುಲಿ ಜಾತ್ರೆ ಎಲ್ಲ ಮುಗ್ದೋಗಿತ್ತು. ಸೊ ತೇರು ಎಲ್ಲದೂ ಆಗಿತ್ತು. ನಾವು ಫೈನಲ್ ಲಾಸ್ಟಲ್ಲಿ ಹೋಗಿದ್ದು. ಸೊ ಹಾಗಾಗಿ ತುಂಬ ಜನ ಅನ್ನೋ ಥರ ಏನಿರಲಿಲ್ಲ, ಬಟ್ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಒಂದು ಕಡೆ ಗಾಡಿನ ಪಾರ್ಕ್ ಮಾಡಿದ್ವಿ, ಮೇ ಬಿ ಒಳಗೆ ಬಿಡಲ್ಲ ಅಂದ್ಕೊಂಡು. ಮತ್ತು ಅವರಿಲ್ಲ ಒಳಗೆ ಹೋಗ್ಬೋದು ಅಂತ ಅಂದಾದಮೇಲೆ ಸೊ ನಿಯರ್ ಟೆಂಪಲ್ ಹತ್ರನೇ ಹೋಗಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋದ್ವಿ. ಮೇ ಬಿ ಒಂದು 1/2 ಕಿಲೋಮೀಟರೇ ನಡ್ಕೊಂಡು ಹೋದ್ವಿ ಪಾಪನ ಎತ್ಕೊಂಡು. ಸೊ ಹಸ್ಬೆಂಡಿಗೆ ಪಾಪನ ಎತ್ಕೊಳ್ಳೋಕೆ ಕೊಟ್ಟು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಿ ಈ ಒಂದು ಟೆಂಪಲ್ಗೆ ನಾನು ಲಾಸ್ಟ್ ನನ್ನ ಫ್ರೆಂಡ್ ಎಂಗೇಜ್ಮೆಂಟಿಗೆ ಬಂದಿದ್ದೆ. ಅದಾದಮೇಲೆ ನಾನು ಮತ್ತೆ ಇದೇ ಜಾತ್ರೆಗೆ ಅಂತಲೇ ಬರ್ತಾ ಇರೋದು. ಸೊ ಆ್ಯಂಡ್ ನಾವು ಮದುವೆ ಆದಮೇಲೂ ಬರಲಿಕ್ಕಾಗಿರಲಿಲ್ಲ ಟೆಂಪಲಿಗೆ ಅಂತ ಹೇಳ್ಬಿಟ್ಟು, ಈಗಾದರೂ ಹೋಗೋಣ ಪಾಪುನೂ ಇದ್ದಾಳಲ್ಲ ಅಂದ್ಕೊಂಡು ಹೊರಟು ಬಂದಿದ್ದು ಅಷ್ಟೇ. ಸೊ ನನಗೂ ಜರ್ನಿ ಮಾಡಿ ಸುಸ್ತಾಗಿತ್ತು. ಆ್ಯಂಡ್ ಈವನ್ ಪಾಪುನೂ ಅಷ್ಟೇ, ಕಾರಲ್ಲಿ ಬರಬೇಕಾದ್ರೆ ವಾಮಿಟ್ ಮಾಡಿದ್ಲು. ಹೇಳ್ಬೇಕಂದ್ರೆ ಒಂದು ಎಕ್ಸ್ಟ್ರಾ ಬಟ್ಟೆ ಅಂತ ಏನೂ ತೊಗೊಂಡೋಗಿಲ್ಲ, ಒಂದು ಟವೆಲ್ ಇತ್ತು ಅಷ್ಟೇ. ಆ್ಯಂಡ್ ಈವನ್ ಕಾರಲ್ಲಿ ಒಂದು ಬಾಟಲ್ ನೀರು ಸಹ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಹಿಂಸೆ ಅಂತ ಅನ್ನಿಸ್ತು. ಆ್ಯಂಡ್ ರೋಡ್ ಬಂದು ಸಿಕ್ಕಾಪಟ್ಟೆ ಚಿಕ್ಕದಿರೋದ್ರಿಂದ ನನಗನ್ಸಿದ್ದು ಇದು ಯಾವ ಊರಪ್ಪ ಇಷ್ಟು ದೂರ ಇದೆಯಾ ಅಂತ ಅನ್ನಂಗೆ ಅನ್ನಿಸ್ಬಿಡ್ತು. ಆ್ಯಂಡ್ ಬರಬೇಕಾದ್ರೆ ಏನೂ ಗೊತ್ತಾಗಲಿಲ್ಲ, ಅಷ್ಟು ಈಸಿಯಾಗಿ ಆರಾಮಾಗಿ ಮನೆಗೆ ಬಂದ್ವಿ. ಹೋಗುವಾಗ ಮಾತ್ರ ತುಂಬ ರಿಸ್ಕ್ ಅನ್ನಿಸ್ತು. ಆ್ಯಂಡ್ ಟ್ರಾಫಿಕ್ ಇದ್ದಿದ್ದರಿಂದ ಎಲ್ಲರೂ ಜಾತ್ರೆ ಮುಗಿಸಿ ರಿಟರ್ನ್ ಆಗ್ತಾ ಇದ್ದಿದ್ದರಿಂದ ತುಂಬ ಅಂದರೆ ರೋಡ್ ತುಂಬ ರಶ್ ಇತ್ತು ವೆಹಿಕಲ್ಲು ಓಡಾಡೋದಕ್ಕೆಲ್ಲ. ಆ್ಯಂಡ್ ಇಲ್ಲೆಲ್ಲ ಹಳ್ಳಿ ಕಡೆ ಬಂದು ಚಿಕ್ಕ ದಾರಿ ಇರೋದ್ರಿಂದ ವೆಹಿಕಲ್ ಒಂದು ದೊಡ್ಡ ಗಾಡಿ ಬಂದರೆ ಇನ್ನೊಂದು ವೆಹಿಕಲ್ ಪಾಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಎಲ್ಲ ರಿಸ್ಕ್ನ ತಪ್ಪಿಸ್ಕೊಂಡು ಆ್ಯಂಡ್ ಇವಳು ವಾಮಿಟ್ ಮಾಡಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಮತ್ತೆ ದಾರಿಲಿ ಬರಬೇಕಾದ್ರೆ ಮೋಷನ್ ಪಾಸ್ ಮಾಡಿದ್ವಿ. ಎಲ್ಲದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಯ್ಯೋ ಯಾಕಾದರೂ ಬನ್ನೋ ಅನ್ನಂಗೆ ಅನ್ನಿಸ್ಬಿಡ್ತು ನನಗಂತೂ. ಅದಾದಮೇಲೆ ನಿಯರ್ ಟೆಂಪಲ್ ಹತ್ತಿರ ಹೋದ್ವಿ. ಆ್ಯಂಡ್ ಅಲ್ಲಂತೂ ಗೊತ್ತಿರೋರೆಲ್ಲ ರಿಲೇಟಿವ್ಸ್ ಇದ್ದರು, ಅವ್ರನ್ನೆಲ್ಲ ಮಾತಾಡ್ಸೋದು, ಮುಂದಕ್ಕೆ ಹೋಗೋದು. ಇನ್ನೂ ಟೈಮ್ ಆಗೋಯ್ತು ನಾವು ನಿಯರ್ ಹತ್ತಿರ ಹೋಗಬೇಕಾದ್ರೆ ಟೆಂಪಲ್ ಹತ್ರ. ಸೊ ಜಾತ್ರೆ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಏನು ಶಾಪ್ ಮಾಡಿದ್ದು ಅಂತಲೂ ನಿಮಗೆ ತೋರಿಸ್ತೀನಿ. ಜಾತ್ರೆಗೆ ಬಂದಾದಮೇಲೆ ನೆನಪಿಗೆ ಅಂತ ಒಂದು ಏನಾದರೂ ವಸ್ತು ತೊಗೋಬೇಕು ಅಂತ ಹೋಗಬೇಕಾದ್ರೇ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ಪಾಪು ಇರೋದ್ರಿಂದ ಅವಳಿಗೆ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಮೊದಲಿಗೆ ಮಾಡಿದ್ದು ಸ್ಲಿಪ್ಪರ್ ನಮ್ಮದು ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಂಡು ನೀಟಾಗಿ ಒಂದು ಜಾಗದಲ್ಲಿ ಇಟ್ಟಿದ್ವಿ. ಎಕ್ಸಾಕ್ಟ್ ಬಂದು ಟೆಂಪಲ್ ಆಪೋಸಿಟೇ ಇಟ್ಟಿದ್ವಿ, ಯಾಕಂದರೆ ಅಲ್ಲಿ ತುಂಬ ಜನ ಕೂತಿದ್ರಿಂದ ಇವರೆಲ್ಲ ಇರ್ತಾರೆ ಯಾರೂ ತೊಗೊಂಡೋಗೋದಿಲ್ವೇನೋ ಅಂತ ಅಂದ್ಕೊಂಡು ಸ್ಲಿಪ್ಪರ್ನ ಅಲ್ಲಿ ಇಟ್ಬಿಟ್ಟು ಟೆಂಪಲ್ ಒಳಗಡೆ ಹೋದ್ವಿ. ತೀರಾ ಜನ ಇರಲಿಲ್ಲ, ಬಟ್ ಮಿನಿಮಮ್ ಜನ ಇದ್ದರು ಆ ಟೈಮಲ್ಲಿ. ಎಲ್ಲರೂ ಜಾತ್ರೆ ಅಂದರೆ ಎಲ್ಲ ವ್ಯಾಪಾರಕ್ಕೆ ಹಾಕ್ಕೊಂಡಿರ್ತಾರಲ್ಲ ಆ ಜಾಗದಲ್ಲೇ ಜಾಸ್ತಿ ಜನ ಶಾಪಿಂಗ್ ಮಾಡೋದು, ಓಡಾಡೋದು ಅದು ಇದು ಮಾಡ್ಕೊಂಡಿದ್ರು. ಸೊ ನಾವು ಟೆಂಪಲ್ ಒಳಗಡೆ ಹೋದ್ವಿ. ಆ್ಯಂಡ್ ನನಗೆ ಟೆಂಪಲ್ ಹತ್ರ ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕೆಲ್ಲ ಸ್ವಲ್ಪ ಶೈ ಅನಿಸ್ತಾಯಿತ್ತು ಆ್ಯಂಡ್ ಭಯನೂ ಆಗ್ತಾಯಿತ್ತು. ಯಾಕಂದರೆ ಜನ ಜಾತ್ರೆ ಎಲ್ಲ ಇರೋದ್ರಿಂದ ವೀಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂತ ಆಲ್ರೆಡಿ ಅಲ್ಲಿ ಹೇಳ್ತಿದ್ರು. ಸೊ ಹಾಗಾಗಿ ಆದ್ರೂ ಒಂದು ಸ್ವಲ್ಪ ಕ್ಲಿಪ್ಸ್ನ ನಾನು ತೊಗೊಂಡಿಲ್ಲ, ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದು ರಾಮೇಶ್ವರ ದೇವಸ್ಥಾನ ದೇವರದಲ್ಲಿರೋದು. ಇದು ಹಳೆಯ ಕಾಲದ ದೇವಸ್ಥಾನನ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕದಂಬರ ಕಾಲದ ದೇವಸ್ಥಾನ ಆಗಿದೆ. ಅದಲ್ಲದೆ ಇಲ್ಲಿರುವಂತಹ ಲಿಂಗ ಬಂದು 7,000 ವರ್ಷದ ಹಳೆಯ ಕಾಲದ ಲಿಂಗ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ಜಾಗವನ್ನು ದಕ್ಷಿಣ ಕಾಶಿ ಅಂತಲೂ ಸಹ ಕರೀತಾರೆ. ಅದಲ್ಲದೆ ಇಲ್ಲಿಗೆ ಯಾಕೆ ದೇವರಿಂದ ಅಂತ ಹೆಸರು ಬಂತು ಅಂತಂದರೆ ದೇವೇಂದ್ರನು ಎಲ್ಲ ದೇವತೆಗಳನ್ನು ಇಲ್ಲಿ ಕರೆಸಿ ಬ್ರಹ್ಮ ವಿಷ್ಣು ಶಿವನ ಪೂಜೆಯನ್ನು ಮಾಡಿರ್ತಾನಂತೆ. ಸೊ ಹಾಗಾಗಿ ಇದನ್ನು ಎಲ್ಲ ದೇವರುಗಳು ಸೇರಿರೋ ಜಾಗ ಅನ್ನೋದಕ್ಕೋಸ್ಕರ ಇದನ್ನು ದೇವರಿಂದ ಅಂತ ಹೇಳಿಬಿಟ್ಟು ಕರೀತಾರೆ ಅನ್ನಲಾಗುತ್ತೆ. ಆ್ಯಂಡ್ ಅದಲ್ಲದೆ ಇದನ್ನು ಸುವರ್ಣ ಕದಲಿ ಅಂತ ಮೊದಲಿಗೆ ಕರೀತಾ ಇರ್ತಾರಂತೆ. ಈ ಥರ ದೇವೇಂದ್ರ ಬಂದು ಇಲ್ಲಿ ಬ್ರಹ್ಮ ವಿಷ್ಣು ಶಿವನ ಪೂಜೆ ಮಾಡಿದ ಮೇಲೆ ಇದನ್ನು ದೇವರಿಂದ ಅಂತ ಕರೀತಾ ಇರೋದು. ಸೊ ಅದಲ್ಲದೆ ಆ್ಯಂಡ್ ಇಲ್ಲಿ ವಿಶೇಷ ಅಂತ ಅಂದರೆ ಇನ್ನೊಂದು, ಇಲ್ಲಿರೋ ಲಿಂಗದ ಮೇಲೆ ಒಂದು ಚಿಕ್ಕದಾಗಿರೋ ಗಾಯ ಇದೆಯಂತೆ. ಆ ಗಾಯದ ಮೇಲೆ ಏನಾದರೂ ಗಂಧವನ್ನು ಹಾಕಿದರೆ ಮರುದಿನ ಅದು ಕಪ್ಪಾಗಿರುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ನಾನು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿರೋದು. ಆ್ಯಂಡ್ ಅದಲ್ಲದೆ ನಾವೆಲ್ಲ ಪೂಜೆನ ಮಂಗಳಾರತಿ ಎಲ್ಲ ತೊಗೊಂಡ್ಬಿಟ್ಟು ದೇವಸ್ಥಾನದಲ್ಲಿ ಹಾಗೆ ಒಂದು ಕ್ಲಿಪ್ಸ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ತೊಗೊಂಡ್ಬಿಟ್ಟು ಸೀದಾ ಪಾಪುನ ಒಂದು ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಬಿಟ್ವಿ ಅಲ್ಲೇ. ಯಾಕಂತಂದರೆ ಜನ ಜಾಸ್ತಿ ಇಲ್ದಲ್ಲ ಇರೋದ್ರಿಂದ ನಾವು ಆರಾಮಾಗಿ ದೇವ್ರ ದರ್ಶನನ ಮಾಡ್ಕೊಂಡು, ಆ್ಯಕ್ಚುಲಿ ಒಂದಲ್ಲ ಅಂತ 2 ಸಲ ದೇವ್ರ ದರ್ಶನನ ಮಾಡ್ಕೊಂಡ್ವಿ ನಾವು. ಸೊ ಮಾಡಿಕೊಂಡು ಹಣ್ಣು ಕಾಯಿನ ಮಾಡಿಸ್ಬಿಟ್ಟು ಆರಾಮಾಗಿ ಪಾಪುನ ಸ್ವಲ್ಪ ಆಟ ಆಡೋದಕ್ಕೆ ಅಲ್ಲೇ ಬಿಟ್ಕೊಂಡು ಎಲ್ಲ ಆಟ ಆಡಿಸ್ಕೊಂಡು
ಒಂದು 20 ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೆಂಗೋ ಬಂದಿದ್ವಿ, ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ವಿ ಅಲ್ಲೇ. ನಮಸ್ಕಾರ ಮೇಡಮ್. ನೀವು ಹಂಗ ಅಯ್ಯೋ 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 ಇದೇನು ತಿರುಗಿಸೋದ ಕಾಯಿ ತಿರುಗ್ತಾರಲ್ಲ ಹಿಡ್ಕೊಂಡು. ಸೀದಾ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನಾವು. ಅದಾದಮೇಲೆ ಒಂದು ಕ್ಲಿಪ್ ತೊಗೊಂಡೆ ತೇರಿಂದು. ಆಮೇಲೆ ನಾವು ಏನಾದರೂ ಜಾತ್ರೆಗಳಿರುತ್ತಲ್ಲ ಅಲ್ಲಿ ನೋಡೋಕೆ ಹೋಗೋಣ, ಏನಾದರೂ ತೆಕ್ಕೊಡೋಣ ಪಾಪುಗೆ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋಗ್ತಾ ಇದ್ದಂಗೆ ಒಂದು ಗೇಮ್ ಆಡಿಸ್ತಾಯಿದ್ರು. ಸೊ ಅದನ್ನು ನೋಡ್ಕೊತಾ ಹಾಗೆ ನಿಂತ್ಕೊಂಡಿದ್ವಿ, ಹೆಂಗೆ ಆಡ್ತಾರೆ ಏನು ಅಂತ. ಒಂಥರ ಕ್ರೇಜಿ ಆಗಿತ್ತಲ್ಲ. ಆ್ಯಕ್ಚುಲಿ ಇದ್ದಿದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೆ ಇದೊಂದು ಗೇಮು. ನನಗೂ ಒಂದು ಸಲ ಆಟ ಆಡೋಣ ಅಂತ ಅನ್ನಿಸ್ತು. ಬಟ್ ನನ್ನ ಹಸ್ಬೆಂಡ್ ಬೇಡ ಅಂತಂದರು ಅಂತ ಸುಮ್ಮನೆ ಬಂದೆ. ಅವರೇನಾದರೂ ಇರಲಿಲ್ಲ ಅಂದಿದ್ರೆ ಪಕ್ಕ ಒಂದು ಆಟ ಆಡ್ತಾಯಿದ್ದೆ ನಾನು. ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಪಾರ್ವತಿ, ಪರಮೇಶ್ವರ, ದತ್ತಾತ್ರೇಯ, ಗುರು ರಾಘವೇಂದ್ರ. ಆ್ಯಂಡ್ ಸ್ವಲ್ಪ ಹೊತ್ತು ಗೇಮ್ನ ನೋಡಿಕೊಂಡು ಅಲ್ಲಿಂದ ಸೀದಾ ಸೋಡಾ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ನಾನು ಕುಡಿಲಿಲ್ಲ, ಹಸ್ಬೆಂಡು, ನನ್ನ ಸಿಸ್ಟರ್ ಮತ್ತು ನಮ್ಮಮ್ಮ ಮಾತ್ರ ಕುಡಿದಿದ್ದು. ಅದಾದಮೇಲೆ ಪಾಪಕ್ಕೆ ಒಂದು ಬಾರ್ಬಿ ಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಬಂದ್ವಿ, ಕೇಳಿದ್ವಿ. ಸೊ ಅವ್ರು ಕೊಟ್ಟರು, ತೊಗೊಂಡ್ವಿ. ಏನು ಹೇಳಬೇಕು ಅಂತಂದರೆ, ನಾವು ಚಿಕ್ಕವರಿದ್ದಾಗಂತೂ ಈ ಬಾರ್ಬಿ ಫೋನ್ ಇಲ್ದರೆ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾನೆ ಇರಲಿಲ್ಲ. ಅಷ್ಟು ಕ್ರೇಜಿ ಇತ್ತು ಆವಾಗ ಈ ಫೋನ್ ಅಂತ ಅಂದರೆ. ಸೊ ಇಲ್ಲಿ ನೋಡಿಬಿಟ್ಟು ಆ ಫೋನ್ನ ತೊಗೊಂಡ್ವಿ. ಆ್ಯಕ್ಚುಲಿ ಪಾಪು ಅಂತೂ ಆ ಫೋನ್ ಕೊಟ್ಟು ಅದನ್ನು ಅವಳು ಮೇ ಬಿ ಇಟ್ಕೊಳಲ್ಲ ಅಂತ ಗೊತ್ತಿತ್ತು ನನಗೆ. ಸೊ ತಗೊಂಡೋದ ತಕ್ಷಣವೇ ಅವಳು ಕೈಯಲ್ಲೇ ಇಟ್ಕೊಳ್ಳೋಕೆ ಶುರು ಮಾಡಿದ್ಲು. ಸೊ ಅದು ಒಂದೇ ವಸ್ತು ಆ್ಯಕ್ಚುಲಿ ನಾವು ಅಲ್ಲಿ ತೊಗೊಂಡಿದ್ದು ಅಂತಂದರೆ. ಅದಾದಮೇಲೆ ನೀಟಾಗಿ ಹಣ್ಣು ಕಾಯಿನ ಇಸ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ದೇವಸ್ಥಾನದಿಂದ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ ನಾವು. ಆ್ಯಂಡ್ ಆದಿವೇ ಮತ್ತೆ ನಡ್ಕೊಂಡು ಹೋಗಬೇಕಾಗಿತ್ತು. ಮತ್ತು ಪುನಃ ಎಲ್ಲರೂ ಹೊರಡ್ತಿದ್ದರಿಂದ ಸ್ವಲ್ಪ ಅಂದರೆ ರಶ್ ಇತ್ತು. ಆ್ಯಂಡ್ ಸೈಡ್ ಕೊಡೋದಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು. ಆಮೇಲೆ ಅಲ್ಲಿಂದ ಚರ್ಮುರಿ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಲಾಸ್ಟ್ ಅಂಗಡಿ ಒಂದಿತ್ತು. ಸೊ ಚರ್ಮುರಿ ತಿನ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಪೊಟ್ಯಾಟೊ ಟ್ವಿಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ತಿನ್ಕೊಂಡ್ಬಿಟ್ಟು ಸೊ ಸೀದಾ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗ್ಬೇಕಾದ್ರೆ ಅಲ್ಲೇ ರಿಲೇಟಿವ್ ಮನೆ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ಮನೆಗೂ ಒಂದು ವಿಸಿಟ್ನ ಕೊಟ್ವಿ. ಅಲ್ಲಿ ಬ್ಲಾಗ್ನ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಅಷ್ಟೇ. ಇದಿಷ್ಟು ನನ್ನ ಹಬ್ಬದ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.